ಕೆಮಿಸ್ಟ್ರಿ ನೋಡ್ತಾನೆ ಇನ್ನೊಂದು ಕಡೆಯಲ್ಲಿ ಎಲ್ಲ ಸೂಪರ್ ಸ್ಟಾರ್ಗಳ ಸಮಾಗಮ ಅಲ್ಲಿದೆ. ಇನ್ನು ನಮ್ಮ ಕನ್ನಡಿಗರಿಗಂತೂ ಡಬಲ್ ಧಮಾಕ ಸರ್ಪ್ರೈಸ್ ರೀತಿಯಲ್ಲಿ ಒಂದ್ ಕಡೆಯಲ್ಲಿ ಆಕ್ಷನ್ ಕಿಂಗ್, ಇನ್ನೊಂದ್ ಕಡೆಯಲ್ಲಿ ಆಕ್ಷನ್ ಪ್ರಿನ್ಸ್ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಇಡೀ ಸಿನಿಮಾದ ಬಗ್ಗೆ ಮಾತನಾಡೋದಿದೆ. ಸೀತಾ ಪಯಣ ಜರ್ನಿ ಹೇಗೆ ಶುರುವಾಯಿತು, ಫೆಬ್ರವರಿ 14ನೇ ತಾರೀಕು ನಾವು ಸಿನಿ ಪ್ರೇಮಿಗಳು ಏನೆಲ್ಲ ನಿರೀಕ್ಷೆ ಮಾಡಬಹುದು, ಇವೆಲ್ಲದರ ಬಗ್ಗೆ ಮಾತನಾಡುವಂತಹ ಸಮಯ. ಮೊದಲನೇದಾಗಿ ಇಡೀ ಚಿತ್ರತಂಡವನ್ನು ನಾನು ವೇದಿಕೆಗೆ ಕರಿತೀನಿ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಒಬ್ಬ ಸಿನಿ ಪ್ರೇಮಿಯಾಗಿ ಕೂಡ ಜನರು ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಪ್ರೀತಿಯನ್ನ ನೀಡ್ತಾ ಇರುವಂತಹ ನಮ್ಮ ಕನ್ನಡದ ಹೆಮ್ಮೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಸರ್ ಆನ್ ಸ್ಟೇಜ್ ಪ್ಲೀಸ್. ಅರ್ಜುನ್ ಸರ್ಜಾ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಾರ್ಟ್ಲಿ ವೆಲ್ಕಮ್ ಅರ್ಜುನ್ ಸರ್ಜಾ ಸರ್. ದಯವಿಟ್ಟು ಕುತ್ಕೋಬೇಕು. ಎಸ್ ಸರ್, ಪ್ಲೀಸ್ ಬಿ ಸೀಟೆಡ್. ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ ನಾನು ಹೇಳಿದೆ, ಸಿನಿಮಾದಲ್ಲಿ ಕಥೆ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಸ್ಟ್ರೆಂತ್ ಆಗಿ ಕಾಣಿಸುತ್ತೋ ಅದೇ ರೀತಿಯಾಗಿ ನಮ್ಮ ಮ್ಯೂಸಿಕ್ ಕೂಡ ಬೆಳಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಅದಕ್ಕೆ ಕಾರಣೀಕರ್ತರು ನಮ್ಮ ದಕ್ಷಿಣ ಭಾರತದಲ್ಲಿ ಇವರನ್ನ ಮೆಲೋಡಿ ಕಿಂಗ್ ಅಂತ ಕರಿತೀವಿ. ತೆಲುಗು, ಕನ್ನಡ ಹಾಡುಗಳ ಮೂಲಕ ನಾವು ಸೀತಾರಾಮ ಕಲ್ಯಾಣದಲ್ಲಿ ನಿನ್ನ ರಾಜ ನಾನೇ ಅಂತ ಹೇಳಿ ಬ್ಯೂಟಿಫುಲ್ ಹಾಡನ್ನ ಕೊಟ್ಟಂತಹ, ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಅನೂಪ್ ರೂಬಿನ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಅನೂಪ್ ರೂಬಿನ್ ಸರ್, ವೆಲ್ಕಮ್ ಟು ನಮ್ಮ ಕರ್ನಾಟಕ. ಪ್ರೀತಿಯ ಸ್ವಾಗತ ನಿಮಗೆ, ಹಾರ್ಟ್ಲಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಸೀತಾರನ್ನ ವೆಲ್ಕಮ್ ಮಾಡುವಂತಹ ಸಮಯ. ವೆರಿ ಬ್ಯೂಟಿಫುಲ್, ವೆರಿ ಗಾರ್ಜಿಯಸ್ ಸೀತಾ ಪಯಣದಲ್ಲಿ ಮತ್ತಷ್ಟು ಪ್ರೇಮ ಬರಹದ ನಂತರ ನಮ್ಮ ಪ್ರೀತಿಯನ್ನ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಐಶ್ವರ್ಯ ಅರ್ಜುನ್. ಅ ವಾರ್ಮ್ ವೆಲ್ಕಮ್ ಯು ಮ್ಯಾಮ್. ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ಮ್ಯಾಮ್, ಪ್ಲೀಸ್ ಬಿ ಸೀಟೆಡ್. ಅದೇ ರೀತಿಯಾಗಿ ಈಗಾಗಲೇ ಅವರ ಹೈಟ್ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತವೆ. ಏನು ಇಷ್ಟು ಚೆನ್ನಾಗಿ ಹೈಟು, ಹ್ಯಾಂಡ್ಸಮ್ ಎಲ್ಲ ರೀತಿಯಲ್ಲೂ ಕೂಡ ಒಬ್ಬ ಸ್ಟಾರ್ ಉಗಮ ಆಗ್ತಾ ಇದ್ದಾರೆ ಅಂತ ಹೇಳಿ ಉದಯೋನ್ಮುಖ ನಟರಾಗಿ ಕನ್ನಡಿಗರ ಮನಸ್ಸನ್ನ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲೆಲ್ಲ ಸಿನಿ ಪ್ರೇಮಿಗಳ ಮನಸ್ಸನ್ನ ಗೆಲ್ಲೋದಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ನಿರಂಜನ್ ಸುಧೀಂದ್ರ ಇವರನ್ನ. ನಿರಂಜನ್ ಅವರೇ, ನಿಮಗೂ ಪ್ರೀತಿಯ ಸ್ವಾಗತ. ಈ ಸಮಾರಂಭಕ್ಕೆ ಬಂದಿರುವ ನಮ್ಮ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರೆಲ್ಲರಿಗೂ, ಹಿರಿಯ ಪತ್ರಿಕರ್ತರೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತು ಈ ಪ್ರೋಗ್ರಾಮ್ ನೋಡ್ತಿರೋ ಸಮಸ್ತ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಪ್ರೇಮ ಬರಹ ಅನ್ನೋ ಚಿತ್ರದ ನಂತರ ಮತ್ತೆ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಕನ್ನಡದಲ್ಲಿ. ಇದು ನನ್ನ ಆಲ್ಮೋಸ್ಟ್ 15ನೇ ಚಿತ್ರ ನಿರ್ದೇಶಕನಾಗಿ. ಅಂಡ್ ಪ್ರೇಮ ಬರಹ, ಸಾರಿ, ಸೀತಾ ಪಯಣ, ಅದೇ ಬರ್ತದೆ, ಸೀತಾ ಪಯಣ. ಈ ಸೀತಾ ಪಯಣ ಅನ್ನೋದು ಕೇವಲ ಒಂದು ವ್ಯಕ್ತಿಯ ಪಯಣ ಅಲ್ಲ, ಇದು ಒಂದು ಮನಸ್ಸಿನ ಪಯಣ. ನಾವು ಜೀವನದಲ್ಲಿ ಕಲಿತುಕೊಳ್ಳುವಂಥ ಮೌಲ್ಯಗಳ ಪಯಣ, ನಮ್ಮ ಫೀಲಿಂಗ್ಸ್ ಏನಿರುತ್ತೋ ಅದರ ಒಂದು ಜರ್ನಿ, ಅದೇ ಈ ಸೀತಾ ಪಯಣ. ಇದು ಬಂದು ಸುಮಾರು ಒಂದು 13-14 ವರ್ಷದ ಹಿಂದೆ ನಾನು ಮಾಡಿದಂಥ ಕಥೆ ಇದು. ಅವಾಗಲಿಂದ ಇದು ಯಾವಾಗ ಇದನ್ನು ನಾನು ಶೂಟ್ ಮಾಡ್ತೀನಿ ಅನ್ನೋದು ಅವಾಗಲಿಂದ ಒಂದು ಕಾತರತೆ ನನಗಿತ್ತು. ಸೊ ಅದಾದಮೇಲೆ ನನ್ನ ಮಗಳನ್ನಿಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಆಗ ಈ ಕಥೆನ ನಾನು ಮತ್ತೆ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿದೆ. ಆ್ಯಂಡ್ ದಿಸ್ ಈಸ್ ಲೈಕ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದಕ್ಕೆ ಮುಂಚೆ ನಾನು ಹೇಳಿದಾಗೆ ಇದೊಂದು ಬರೀ ಚಿತ್ರ ಮಾತ್ರ ಅಲ್ಲ, ಇದು ಒಂದು ಅನುಭವ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಈ ಚಿತ್ರದ ಕಥೆ ನಿರ್ದೇಶಕನಾಗಿ ನಾನು ಚಿತ್ರದ ಕಥೆನ ತುಂಬ ಎಕ್ಸಾಗ್ಸರೇಟ್ ಮಾಡದೆ ಪ್ರಾಮಾಣಿಕವಾಗಿ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಮಾಡಿರೋ ಒಂದು ಕಥೆ ಇದು. ಅಂಡ್ ಇದರಲ್ಲಿ ನನಗೆ ಐ ಹ್ಯಾವ್ ವೆರಿ ಗುಡ್ ಕಮಿಟೆಡ್
ಟೆಕ್ನಿಷಿಯನ್ಸ್. ಟು ಸ್ಟಾರ್ಟ್ ವಿತ್ ನನ್ನ ಮ್ಯೂಸಿಕ್ ಡೈರೆಕ್ಟ್ರು. ಪಿಕ್ಚರೆಲ್ಲ ಒಂದು 2-3 ದೊಡ್ಡ ದೊಡ್ಡ ಪಿಲ್ಲರ್ಸ್, ಅದರಲ್ಲಿ ಒಂದು ಮ್ಯೂಸಿಕ್ ಕೂಡ. ಸೊ ನೀವು ಈಗಾಗಲೇ ಈ ಹಾಡುಗಳನ್ನು ನೋಡಿದ್ದೀರಾ. ಇನ್ನೂ 2 ಹಾಡು ರಿಲೀಸ್ ಆಗುತ್ತೆ, ಅದು ಇನ್ನೂ ಜೋರಾಗಿರುತ್ತೆ ಅಂತ ನನ್ನ ಇದು ವಿಶ್ವಾಸ. ಸೊ ಮ್ಯೂಸಿಕ್ ವಿಲ್ ಬಿ ದ ಹೈಲೈಟ್ ಆಫ್ ದಿಸ್ ಪಿಕ್ಚರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅನುಪೂರ್ವ ಬೆನ್ಸ್. ಈಗಾಗಲೇ ಇದು ಅವರಿಗೆ 4ನೇದು ಅಥವಾ 5ನೇದು ಚಿತ್ರ ಇದು ಕನ್ನಡದಲ್ಲಿ. ಆ್ಯಂಡ್ ಪ್ಲೀಸ್ ದ ಕ್ಯಾಮ್ರಾಮನ್ ಇಸ್ ಅ ವೆರಿ ಬಿಗ್ ಕ್ಯಾಮ್ರಾಮನ್ ತಮಿಳ್ನಾಡಿಂದ. ಆ್ಯಂಡ್ ಕೇರಳ ಇಂದ ಎಡಿಟರ್ ಕೇರಳ ಅಯೂಬ್ ಖಾನ್ ಅಂತ. ಸೊ ಪಿಕ್ಚರ್ ಪ್ಯಾನ್ ಇಂಡಿಯನ್ ಸಿನಿಮಾನೋ ಇಲ್ವೋ, ಆದರೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಪ್ಯಾನ್ ಇಂಡಿಯನ್ ಟೆಕ್ನಿಷಿಯನ್ಸ್. ಆ್ಯಂಡ್ ಅಫ್ಕೋರ್ಸ್ ಐ ಡೋಂಟ್ ಬಿಲೀವ್ ಇನ್ ಪ್ಯಾನ್ ಇಂಡಿಯನ್ ಫಿಲ್ಮ್. 4-5 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದ್ದೀನಿ, ಆದರೆ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಂತ ನಾನು ನಂಬೋದು ಯಾವಾಗ ಅಂತಂದರೆ ಅದರ ಕಂಟೆಂಟ್ ಜನಗಳಿಗೆ ಇಷ್ಟ ಆಯಿತು ಅಂತಂದರೆ ಆ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಆಗೋಗುತ್ತೆ ಆಟೋಮ್ಯಾಟಿಕ್ ಆಗಿ. ಸೊ ಈಗಾಗಲೇ ಪ್ರೂವ್ ಮಾಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳಲ್ಲಿ KGF, ಕಾಂತಾರ, ಈ ಚಿತ್ರಗಳೆಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಚಿತ್ರಗಳು. ಸೊ ಪಿಕ್ಚರ್ ಚೆನ್ನಾಗಿದ್ದರಿಂದ ಅದು ಪ್ಯಾನ್ ಇಂಡಿಯನ್ ಫಿಲ್ಮ್ ಆಗೋಯ್ತು. ಸೊ ಅದನ್ನೇ ನಾನು ನಂಬ್ತೀನಿ. ಆ್ಯಂಡ್ ಸೇಮ್ ವಿತ್ ದಿಸ್ ಪಿಕ್ಚರ್, ನಾನು ಕಂಟೆಂಟ್ ನಂಬಿದ್ದೀನಿ. ಈ ಪಿಕ್ಚರ್ನಲ್ಲಿ ಕಂಟೆಂಟ್ ವಿಲ್ ಬಿ ದ ಕಿಂಗ್. ಆ್ಯಂಡ್ ಆರ್ಟಿಸ್ಟ್, ಇವಾಗ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಆರ್ಟಿಸ್ಟ್ ದೇ ಶುಡ್ ಗಿವ್ ದ ಹಾರ್ಟ್ ಮೋರ್ ದೆನ್ ದ ಸ್ಕಿಲ್ ಅಂತ. ಪ್ರತಿಭೆ, ಅವರ ಪ್ರತಿಭೆನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರು ತುಂಬ ಹೃದಯದ ಒಂದು ಕಮಿಟ್ಮೆಂಟ್ ಅಂತ ಒಂದು ಕ್ಯಾರೆಕ್ಟರ್ ಕೊಡಬೇಕು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಿರೋದು. ದಟ್ ಈಸ್ ವೆರಿ ವೆರಿ ಟ್ರೂ. ಸೊ ಆ ನಿಟ್ಟಿನಲ್ಲಿ ನನ್ನ ಹೀರೋ ಆ್ಯಂಡ್ ಹೀರೋಯಿನ್ ನಿರಂಜನ್, ಐಶ್ವರ್ಯ, ಇವರಿಗೂ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಈ ಪಿಕ್ಚರ್ನಲ್ಲಿ. ತುಂಬ ಭಯ ಭಕ್ತಿಯಿಂದ ಆ ಒಂದು ಕಮಿಟ್ಮೆಂಟಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಚಿತ್ರದಲ್ಲಿ ಅವರ ನಟನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಸ್ ಎ ಡೈರೆಕ್ಟರ್ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಆ್ಯಂಡ್ ಅಗೈನ್ ಇನ್ನು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ನಮ್ಮ ಪ್ರಕಾಶ್ ರಾಜ್ ಎಂಥ ಒಳ್ಳೆ ಆ್ಯಕ್ಟರ್ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರು ಈ ಚಿತ್ರದಲ್ಲಿ ತುಂಬ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೇರೆ ಚಿತ್ರಗಳಿಗಿಂತ ಹೇಗೆ ಡಿಫ್ರೆಂಟಾಗಿ ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೊಂದು ಚಾಲೆಂಜಿಂಗ್ ಆಗಿತ್ತು. ಎಷ್ಟೋ ಸಿನಿಮಾಗಳು ಎಷ್ಟೋ ಪಾತ್ರಗಳು ಮಾಡಿದ್ದಾರೆ, ಇದರೊಳಗೊಂದು ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂದ್ಕೊಂಡು ಮಾಡಿರೋ ಒಂದು ಪ್ರಯತ್ನ ಇದು. ಗ್ಯಾರಂಟಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅವರ ಪಾತ್ರ. ಆಮೇಲೆ ಸತ್ಯರಾಜ್ ಅವರು ಒಂದು ಪ್ಯಾನ್ ಇಂಡಿಯನ್ ಆ್ಯಕ್ಟರು. ಬಾಹುಬಲಿ ಅಂತ ದೊಡ್ಡ ದೊಡ್ಡ ಚಿತ್ರಗಳಲ್ಲೆಲ್ಲ ಆ್ಯಕ್ಟ್ ಮಾಡಿ ಈಗ ಎಲ್ಲ ಭಾಷೆಗಳನ್ನು ಮಾಡ್ತಿದ್ದಾರೆ. ಸೊ ಅವ್ರದ್ದು ಒಂದು ಬಹುಮುಖ್ಯವಾದ ಒಂದು ಪಾತ್ರ. ಹೀರೋಯಿನ್ಗೆ ತಂದೆ ಪಾತ್ರ ಮಾಡಿದ್ದಾರೆ. ಅದು ಇಟ್ ವಿಲ್ ಬಿ ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ನಾನೊಂದು ಕ್ಯಾಮಿಯೋ ಒಂದು ಮಾಡಿದ್ದೀನಿ. ನಾನೇ ಇದುವರೆಗೂ ಆ ಥರದ್ದು ಒಂದು ಪಾತ್ರ ಬೇರೆ ಪಿಕ್ಚರ್ಗಳಲ್ಲಿ ಮಾಡಿಲ್ಲ. ಸೊ ಅದು ನನಗೂ ಒಂದು ಹೊಸದಾಗಿರುತ್ತೆ. ಅದಲ್ಲದೆ ನಮ್ಮ ಧ್ರುವ ಒಂದು ಏನು ಹೇಳ್ತಾರೆ, ಒಂದು ಡೈನಾಮಿಕ್ ಕ್ಯಾಮಿಯೋ ಅಂತ ಹೇಳ್ಬೋದು. ಡೈನಾಮಿಕ್ ಕ್ಯಾಮಿಯೋ, ತುಂಬ ಒಳ್ಳೆ ಪಾತ್ರ ಧ್ರುವ ಮಾಡಿರೋದು. ಅವನ ಫ್ಯಾನ್ಸ್ಗೆ ಐ ಮೀನ್ ಅಂತ ಒಂದು ದೊಡ್ಡ ಸ್ಟಾರು ಒಂದು ಕ್ಯಾಮಿಯೋ ಮಾಡೋವಾಗ ಹೇಗೆ ಬಂದು ಅವನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅದಾದಮೇಲೆ ತುಂಬ ಕೂತ್ಕೊಂಡು ತಲೆ ಕೆರ್ಕೊಂಡು ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಇದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಧ್ರುವನ ಎಲ್ಲ ಫ್ಯಾನ್ಸ್ಗೂ ಇದು ತುಂಬಾ ಖುಷಿ ಕೊಡುತ್ತೆ. ಯಾವ ವಿಧದಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಸೊ ಅದು ಒಂದು ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ದಿಸ್ ಮೂವಿ ಇಟ್ಸ್ ಲೈಕ್ ವೆರಿ ವೆರಿ ಫೀಲ್ ಗುಡ್ ಪಿಕ್ಚರ್ ಇದು. ಆ್ಯಂಡ್ ನಿಜವಾಗ್ಲೂ ಇದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದಾಗೆ ದಿಸ್ ವಿಲ್ ಬಿ ಎನ್ ಎಕ್ಸ್ಪೀರಿಯನ್ಸ್.
ಪಿಕ್ಚರ್ ಬರೋರು ಗ್ಯಾರಂಟಿ ವಾಪಸ್ ಹೋಗುವಾಗ ಮುಖದಲ್ಲಿ ಒಂದು ನಗು ಇಟ್ಕೊಂಡು ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಅವರು ಕ್ಯಾರಿ ಮಾಡ್ತಾರೆ ಅಂತ ಅನ್ನೋ ವಿಶ್ವಾಸ ನನಗೆ 100% ಇದೆ ಇದು. ಆ್ಯಂಡ್ ನಮ್ಮ ಹೀರೋಯಿನ್ ಆ್ಯಸ್ ಐ ಟೋಲ್ಡ್ ಯು, ನಿಜವಾಗ್ಲೂ ತುಂಬ ಒಂದು ವಿಭಿನ್ನ, ಅವರ ವಯಸ್ಸು ಅವರಿಬ್ಬರಿಗೂ ಚಿಕ್ಕದೇ ಆಗಿದ್ದರೂ ಅವರ ಕ್ಯಾರೆಕ್ಟರ್ಗಳಲ್ಲಿ ತುಂಬ ಡಿಫ್ರೆಂಟ್ ಶೇಡ್ಸ್ ಕ್ಯಾರೆಕ್ಟರ್ಗಳಲ್ಲಿದೆ. ಅದನ್ನು ಅವರಿಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವು ಪಿಕ್ಚರ್ ನೋಡ್ತೀರಾ. ಸೊ ನಮ್ಮ ಈ ಪಯಣದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ನೀವು ಪಯಣದಲ್ಲಿ ಭಾಗಿಯಾಗ್ತೀರಾ ಅನ್ನೋ ಒಂದು ವಿಶ್ವಾಸದಲ್ಲಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನೂಪ್ ಪ್ರಿವೆನ್ಸ್ ಆ್ಯಂಡ್ ಇದು ಇಟ್ಸ್ ಅ 5th ಫಿಲಿಮ್. ಸೊ ಸೀತಾಪಯಣ is very special to me because this is directed by none other than Arjun Sarja sir, the most handsome and evergreen hero of South Indian cinema, and above all he is a very good human being, down to earth and very passionate about his work. And when I meet Arjun sir for the first time, I was little nervous, like okay, he's a very big star and how will be the journey and the work, but he was so sweet and now he is my best friend. Thank you Arjun sir for everything. Sita Payana is a journey and I have a great journey with Arjun sir, that I can say. And of course the Sita Payana is very special because it is a very positive feel good movie which everybody in the family, all ages, can come and watch happily and leave the theaters with a smile on their faces. So this is what Sita Payana is. And of course Aishwarya and Niranjan, they both drive the film like, and you have to watch them on screen with different expressions and different emotions. And of course the dances they did, and Niranjan fights also. So, and thanks to Dhruva Sarja sir for his powerful character in this film. So looking forward for Sita Payana on 14th February. Thank you so much for this opportunity. Thank you Arjun sir. Why don't you just sing one pallavi of your movie? Yes. Yeah, they will like it. Yes, sir. ಈ ಚಿತ್ರದಲ್ಲಿ ತುಂಬ ಒಳ್ಳೆಯದು ಒಂದು ಸಾಂಗ್, ನೀವು ನೋಡಲಿಲ್ಲ, ಇಲ್ಲಿ ಬಂದಿಲ್ಲ, ನೆಕ್ಸ್ಟ್ ರಿಲೀಸ್ ಆಗುತ್ತೆ. ಅದೊಂದು ಪಲ್ಲವಿ ಮಾತ್ರ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಬರೆದಿರೋರು ಒಂದು ಚಿಕ್ಕ ಹುಡುಗ, ಅವನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಭರತ್ ಜನನಿ ಅಂತ, 25-26 ವರ್ಷದ ಹುಡುಗ, ತುಂಬ ಒಳ್ಳೆ ಸಾಹಿತ್ಯ ಜ್ಞಾನ ಇರೋ ಹುಡುಗ. ಅದೇ Yeah, just hum one Pallavi for. This song is about to release actually. I am singing for the first time before the release. ಯಾಕಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ತಂದೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಅವರೇ, ಇನ್ನೊಂದ್ ಕಡೆಯಲ್ಲಿ ಅಕ್ಕ ಚೆನ್ನಾಗಿ ಕಾಣ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ವಾ. ಸೊ ಸಾರಿ, ನಾನು ಹೇಳೋದು ಮರ್ತೋದೆ. ಈ ಪಿಕ್ಚರ್ನಲ್ಲಿ ಕಾಸ್ಟ್ಯೂಮ್ಸ್, ಅದಾದ್ಮೇಲೆ ಸೆಟ್ ಕಲರ್ ಕಾಂಬಿನೇಷನ್ಸ್ ಅದೆಲ್ಲ ಮಾಡಿರೋದು ಇನ್ನೊಬ್ಬ ಟೆಕ್ನಿಷಿಯನು. ಅದು ನನ್ನ ಸೆಕೆಂಡ್, ಅದನ್ನು ಹೇಳೋದು ಮರ್ತುಬಿಟ್ಟೆ. ಆ್ಯಂಡ್ ನಿಮ್ಮೆಲ್ರಿಗೂ ನಮ್ಮಣ್ಣ ಕಿಶೋರ್ ಸರ್ಜಾ ಚಿರಪರಿಚಿತ ಎಲ್ರಿಗೂ ತುಂಬ ಗೊತ್ತು. ಸೊ ನಮ್ಮಣ್ಣನ ಮಗ ಸೂರಜ್, ಅವನು ಮುಂದೆ ಆ್ಯಕ್ಟರ್ ಆಗ್ಬೋದು ಅವರವರ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಂಜನಾ ಅವ್ರ ಬಗ್ಗೆ ಹೇಳಿಲ್ಲ, ಯಾರು ಹೇಳಿಲ್ಲ, ಅವರು ಟೆಕ್ನಿಷಿಯನ್, ಅವರ ಟೆಕ್ನಿಷಿಯನ್. ಅದಾದ್ಮೇಲೆ ಈಗ ಒಂದು ಶೀಸ್ ಅನ್ ಆಂಟ್ರಪ್ರೂನರ್. ಒಂದು ಪ್ರೀಮಿಯಂ ಬ್ಯಾಗ್ಸ್ ಇದೆಲ್ಲ, ಅದನ್ನು ಬ್ಯಾಗ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಅನಿಮಲ್ ಲೆದರ್ನ ಯೂಸ್ ಮಾಡಲ್ಲ, ಪ್ರಾಣಿಗಳದ್ದು ಯಾವುದನ್ನು ಯೂಸ್ ಮಾಡಲ್ಲ. ಅನಿಮಲ್ ಲೆದರ್ ಮೇಡ್ ಔಟ್ ಆಫ್ ಆ್ಯಪಲ್, ಪೈನಾಪಲ್, ಕ್ಯಾಕ್ಟಸ್, ಈ ಥರದನ್ನೆಲ್ಲ ಬೇರೆ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡಿಕೊಂಡು ಆ ಬ್ಯಾಗ್ನ ತಯಾರು ಮಾಡ್ತಿದ್ದಾರೆ.
ಆ ಬ್ಯಾಗ್ ಹೆಸರು ಸರ್ಜಾ ಬ್ಯಾಗ್ಸ್ ಅಂತ. ಅದು ನನ್ನ ನೇಮೇ ಬೇಕು ಅಂದ್ಬಿಟ್ಟು ಕೇಳಿ ಸರ್ಜಾ ಅಂತಾನೆ ಇಟ್ಕೋತೀನಿ ಅಂತ ಮಾಡಿರೋದು. ಸೊ ಅದನ್ನ ಆ ಕೆಲಸ ಮಾಡ್ತಿದ್ದಾರೆ. ತುಂಬಾ ಸಿನಿಮಾಗಳಲ್ಲೂ ಅವ್ರನ್ನ ಕೇಳಿದ್ರು ಅವ್ರು ಮಾಡಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಈಗ ಒಂದ್ ಸೆಕೆಂಡ್, ಪ್ಯೂರ್ ವೆಜ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ನಿಮ್ಮ ಮುಂದೆ ಎಲ್ಲ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಗೋಯ್ತು. ಇದು ಫುಲ್ ಪ್ಯಾಷನ್ ಪ್ರಾಜೆಕ್ಟ್ ನಮ್ಮ ಫುಲ್ ಫ್ಯಾಮಿಲಿಗೇನೆ. ಆ್ಯಂಡ್ ಐ ಜಸ್ಟ್ ಅಪ್ರಿಷಿಯೇಟ್ ಅಪ್ಪ ಸೋ ಮಚ್ ಫಾರ್ ಪುರಿಂಗ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಈ ಮೂವಿಯಲ್ಲಿ. ಆಮೇಲೆ ಐಶು ಆ್ಯಂಡ್ ನಿರಂಜನ್, ಯು ಗೈಸ್ ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್ ಟ್ರೂಲಿ. ಆ್ಯಂಡ್ ಸೊ ಎಲ್ಲನೂ ಆರ್ಗ್ಯಾನಿಕ್ ಆಗಾಯಿತು. ಅಪ್ಪ ಒಂದಿನ ಸುಮ್ಮನೆ ಐಡಿಯಾಸ್ ಕೇಳ್ತಾ ಇದ್ರು. ಸೊ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗಿ ಆಮೇಲೆ ಐಶುಗೆ ವಿ ಜಸ್ಟ್ ಟಾಕ್ ಅಬೌಟ್ ಫ್ಯಾಷನ್ ಆಲ್ ದ ಟೈಮ್. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ಟುಗೆದರ್. ಆ್ಯಂಡ್ ಸೊ ಐ ಎಂಜಾಯ್ಡ್ ಸೋ ಮಚ್. ನನಗೆ ಈ ಫಿಲ್ಮ್ ವರ್ಕ್ ಥರನೇ ಇರಲಿಲ್ಲ, ಜಸ್ಟ್ ಫನ್ ಥರ ಇತ್ತು ನನಗೆ. ಸೊ ಐ ಹೋಪ್ ಯು ಎಂಜಾಯ್ ಇಟ್. ದ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಮೋಷ್ನಲ್, ತುಂಬ ಫೀಲ್ ಗುಡ್ ಫಿಲ್ಮ್ ಇದು. ಎಲ್ಲರೂ ಅಳ್ತಾ ಹೋಗ್ತಾರೆ ಮೂವಿ ಥಿಯೇಟ್ರಿಂದ ಅಂತ ನಾನು 100% ಹೇಳ್ಬೋದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನೀವೆಲ್ಲರೂ ನೋಡೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಷ್ಟು ಕ್ಯೂಟಾಗಿ ಮಾತಾಡೋರು ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋರಿಗೆಲ್ಲ ನಾನು ನಿನ್ನೆ ಫಿಲ್ಮ್ ನೋಡಿದೆ. ಸೊ ಫಸ್ಟ್ ಆಫ್ ಆಲ್ ಈ ಫಿಲ್ಮಲ್ಲಿ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ ಅರ್ಜುನ್ ಸರ್. ಸೊ ಅವ್ರ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅವ್ರ ಎಫರ್ಟ್ ಈ ಫಿಲ್ಮಲ್ಲಿ ಕಾಣಿಸುತ್ತೆ. ಮೇಕಿಂಗ್ ಆಗಿರ್ಬೋದು ಅಥವಾ ಪ್ರೆಸೆಂಟೇಷನಲ್ಲಿ ಆಗಿರ್ಬೋದು ಅಥವಾ ಎಲ್ಲದರಲ್ಲೂ. ಆಮೇಲೆ ಅಫ್ಕೋರ್ಸ್ ನನ್ನ ಫೇವ್ರೆಟ್ ಬಂದು ಈ ಫಿಲ್ಮಲ್ಲಿ ಮ್ಯೂಸಿಕ್, ಅನೂಪ್ ಸರ್ ಮಾಡಿರೋ ಮ್ಯೂಸಿಕ್ಕು. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ ಮೈ ಸಿಸ್ಟರ್ ಐಶ್ವರ್ಯ ಇಸ್ ದೇರ್. ಆ್ಯಂಡ್ ಐ ಲವ್ಡ್ ನಿರಂಜನ್ ಆ್ಯಂಡ್ ಐಶ್ವರ್ಯಾಸ್ ಪರ್ಫಾರ್ಮೆನ್ಸ್ ಇನ್ ದ ಮೂವಿ. ಸೊ ಐ ಆಮ್ ಪ್ರಿಟಿ ಶ್ಯೂರ್ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ. Feb 14 ದಯವಿಟ್ಟು ಬನ್ನಿ, ನೋಡಿ, ಅಪ್ರಿಷಿಯೇಟ್ ಮಾಡಿ. ಕಮ್ ವಿತ್ ಯೋರ್ ಫ್ಯಾಮಿಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸೂರಜ್ ಅವರೇ. ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಸಿನಿಜರಿಗೂ ಕೂಡ. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ವರ್ಷಗಳ ನಂತರ ನಾನು ನಿಮ್ಮೆಲ್ಲರೂ ಭೇಟಿ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಯಾವಾಗ ಇಲ್ಲಿ ಬರ್ತೀನೋ ನನಗೆ ಇಟ್ಸ್ ಲೈಕ್ ಕಮಿಂಗ್ ಹೋಮ್ ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಪ್ರೋತ್ಸಾಹ, ಅಷ್ಟೊಂದು ಆಕ್ಸೆಪ್ಟೆನ್ಸ್ ನಿಮ್ಮೆಲ್ಲರಿಂದ ನನಗೆ ಯಾವಾಗ್ಲೂ. ಆ್ಯಂಡ್ ಫಸ್ಟ್ಲಿ ಟು ಸ್ಟಾರ್ಟ್ ವಿತ್, ನೀವೆಲ್ಲರೂ ಕೇಳೋ ಪ್ರಶ್ನೆ, ಇಂಥ ದೊಡ್ಡ ಗ್ಯಾಪ್ ಆಗೋಯ್ತು ಅಂತ ಎಲ್ಲರೂ ಕೇಳೋದು ಅದೇ ಒಂದು ಪ್ರಶ್ನೆ ನನಗೆ. ಆಬ್ವಿಯಸ್ಲಿ ಒಂದು ಆ್ಯಕ್ಟರ್ ಡೆಬ್ಯೂ ಮಾಡಾದ್ಮೇಲೆ ಹೊಸ ಆ್ಯಕ್ಟರ್ ಯಾವತ್ತೂ ಬ್ರೇಕ್ ತಗೋಬೇಕು ಅಂತ ಬಯಸಲ್ಲ. ಬಟ್ ಅದೇ ಸಮಯದಲ್ಲಿ ವಿ ವಾಂಟ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಬೆಟರ್ ಸಿನಿಮಾಸ್ ಆಗಿರ್ಬೋದು, ಬೆಟರ್ ಪಾತ್ರಗಳಾಗಿರ್ಬೋದು ಮಾಡಬೇಕು ಅಂತ ಬಯಸ್ತೀವಿ. ಸೊ ನನಗೆ ನಡೆದಂಥ ವಿಷಯ ಬಂದು ಇಟ್ ವಾಸ್ ಸರ್ಕಮ್ಸ್ಟಾನ್ಷಿಯಲ್ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಇಟ್ ವಾಸ್ ಸಮ್ ವರ್ ಕಾನ್ಷಿಯಸ್ ಚಾಯ್ಸಸ್. ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್, ಬಟ್ ಆ ಥರ ಅವಕಾಶಗಳು ಕೂಡಿ ಬರಬೇಕು. ಆ್ಯಂಡ್ ಅದು ನನಗೆ ಸಿಕ್ಕಿದ್ದು ಸೀತಾ ಪಯಣ ಮೂಲಕ. ಆ್ಯಂಡ್ ಐ ಆಮ್ ವೆರಿ 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 ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಈ ಫಿಲಮ್ ನೋಡಿದ್ರೆ ಸ್ಟೆಲ್ಲರ್ ಕಾಸ್ಟ್ ನನಗೆ ಟು ವರ್ಕ್ ವಿತ್ ಸಿಕ್ತು. ಪ್ರಕಾಶ್ ರಾಜ್ ಅವರು, ಸತ್ಯರಾಜ್ ಅವರು, ಕೋವೈ ಸರಳ ಅವರು, ನಮ್ಮ KGF 2 ಅಲ್ಲಿ ಆ್ಯಕ್ಟ್ ಮಾಡಿದಂಥ ಸರಣ್ ಅವರು, ಸೋ ಮೆನಿ ವಂಡರ್ಫುಲ್ ಆ್ಯಕ್ಟರ್ಸ್. ಆ್ಯಂಡ್ ಕಲಿಯಂಥ ಸಾಕಷ್ಟು ವಿಷಯಗಳಿರುತ್ತೆ ನಮಗೆ. ಆ್ಯಂಡ್ ಆಫ್ಕೋರ್ಸ್ ಧ್ರುವ, ದಿಸ್ ಈಸ್ ಮೈ ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ. ಆಫಿಷಿಯಲ್ ಆಗಿ ಡ್ಯಾನ್ಸ್ ಮಾಡಿದ್ವಿ ಪ್ರೇಮ ಬರಹಾಲಿ. ದಿಸ್ ವಾಸ್ ಅವರ್ ಫಸ್ಟ್ ಅಫಿಷಿಯಲ್ ಮೂವಿ ಟುಗೆದರ್. ಹೀ ಈಸ್ ಕಮ್ ಇನ್ ಆಸ್ ಬಸವಣ್ಣ. ಆ್ಯಂಡ್ ಮಾಸ್ ನಾವೆಲ್ಲರೂ ನೋಡಿದ್ದೀವಿ. ಮಾಸ್ ಪ್ಲಸ್ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವಂದು ಈ ಚಿತ್ರದಲ್ಲಿ. ಆ್ಯಂಡ್ ಆಫ್ಕೋರ್ಸ್ ಮೈ ಬಿಗ್ಗೆಸ್ಟ್ ಹೀರೋ ಆ್ಯಕ್ಷನ್ ಕಿಂಗ್ ಅರ್ಜುನ್ ಅವರಿದ್ದಾರೆ. ಆ್ಯಂಡ್ ಈ ಚಿತ್ರದಲ್ಲಿ ಐ ಹ್ಯಾವ್ ಶೇರ್ಡ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್. ಸೊ ಅದು ನನಗೆ ಆ್ಯಸ್ ಅ ಫ್ಯಾನ್ ಗರ್ಲ್ ಇಟ್ ವಾಸ್ ಅ ಬಿಗ್ ಮೂಮೆಂಟ್ ನನಗೆ. ಆ್ಯಂಡ್ ಕಮಿಂಗ್ ಟು ನಿರಂಜನ್, ಮೈ ಕೋ ಆ್ಯಕ್ಟರ್,
ನಿಜ ಹೇಳಬೇಕು ಅಂದರೆ ನಾನು 3 ಫಿಲ್ಮ್ಸ್ ಓಲ್ಡ್ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ದ ಮೋಸ್ಟ್ ಸಪೋರ್ಟಿವ್ ಕೋಸ್ಟಾರ್ ವಾಸ್ ಅನ್ಡೌಟೆಡ್ಲಿ ನಿರಂಜನ್. ಬಿಕಾಸ್ ನಮ್ಮ ತಂದೆ ನನಗೆ ಒಂದು ಅಡ್ವೈಸ್ ಕೊಟ್ಟಿರೋದು, ವೆನ್ ಎವರ್ ಯು ವರ್ಕ್ ಇನ್ ಮೂವೀಸ್ ಒಂದು ಫಿಲಮ್ನ ಟೊಟ್ಯಾಲಿಟಿ ಆಗಿ ನೋಡು, ಸ್ವಾರ್ಥ ಯಾವತ್ತೂ ಇರಬಾರ್ದು, ಯು ಶುಡ್ ಸಿ ಟೊಟ್ಯಾಲಿಟಿ. ಆ್ಯಂಡ್ ಆ ಸ್ಕೂಲ್ ಆಫ್ ಥಾಟ್ ನನಗೆ ನಿರಂಜನಲ್ಲಿ ಕಾಣಿಸ್ತು. ಸೊ ವೆನ್ ಯು ಲೈಕ್ ಮೈಂಡೆಡ್, ವರ್ಕಿಂಗ್ ಟುಗೆದರ್ ಬಿಕಮ್ಸ್ ವೆರಿ ವೆರಿ ಈಸಿ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಫೈಟ್ಸ್ ಆರ್ ಅಮೇಝಿಂಗ್. ಸೊ ಆರ್ ಕೆಮಿಸ್ಟ್ರಿ ವರ್ಕ್ಡ್ ಔಟ್ ರಿಯಲಿ ವೆಲ್ ಈ ಚಿತ್ರದಲ್ಲಿ. ಆ್ಯಂಡ್ ಮ್ಯೂಸಿಕ್ ಅನೂಪ್ ಸರ್, ಯಾರ್ಯಾರು ನಮ್ಮ ಫಿಲಮ್ ನೋಡಿದಾರೋ, ಇಫ್ ದೇ ಅಪ್ರಿಷಿಯೇಟ್ ಆರ್ ಪರ್ಫಾರ್ಮೆನ್ಸಸ್, ಒಂದು ದೊಡ್ಡ ಚಂಕ್ ಆಫ್ ಕ್ರೆಡಿಟ್ ಗೋಸ್ ಟು ದ ಮ್ಯೂಸಿಕ್. ಬಿಕಾಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಅಪ್ಪ ಬಂದು ಹಿ ವುಡ್ ಆಲ್ವೇಸ್ ಪ್ಲೇ ದ ಮ್ಯೂಸಿಕ್. ಸೊ ನಮಗೆ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ಸ್ ಇಟ್ ವಾಸ್ ಸೋ ಈಸಿ. ಆ್ಯಂಡ್ ಪ್ರತಿಯೊಂದು ಹಾಡು ಅಷ್ಟು ಚೆನ್ನಾಗಿ ಬಂದಿದೆ. ಐ ಥಿಂಕ್ ಒಂದು ಫಿಲಮ್ ತುಂಬ ವರ್ಷಗಳ ನಂತರ ನಾವು ತಿರುಗಿ ನೋಡಿದ್ರೆ ದ ಆಲ್ಬಮ್ ವಿಲ್ ಬಿ ದ ಬಿಗ್ಗೆಸ್ಟ್ ಕನೆಕ್ಟಿಂಗ್ ಫ್ಯಾಕ್ಟರ್. ಆ ರೀತಿಲಿ ಪ್ರತಿಯೊಂದು ಹಾಡು ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಹೆಮ್ಮೆ. ಆ್ಯಂಡ್ ಎಸ್, ಇಟ್ಸ್ ವಂಡರ್ಫುಲ್. ಆ್ಯಂಡ್ ಆಫ್ ಕೋರ್ಸ್ ನನ್ನ ಗುರು, ನಾನು ಹೇಳ್ದಾಗೆ ಐ ಆಲ್ವೇಸ್ ಲುಕ್ ಎಟ್ ಹಿಮ್ ಆಸ್ ಮೈ ಗುರು. ನಮ್ಮ ತಂದೆ, ನಿರ್ದೇಶಕರು, ನಿರ್ಮಾಪಕರು, ಆ್ಯಂಡ್ ನನಗೆ ಅವಕಾಶ ಮತ್ತೆ ಕೊಟ್ಟಂಥ ಡೈರೆಕ್ಟರ್. ಸೊ ಹಿ ಬಿಲೀವ್ಸ್ ಇನ್ ಮೀ. ದ ಓನ್ಲಿ ಪರ್ಸನ್, ಮೈ ಓನ್ಲಿ ಮೇನ್ ಪಿಲ್ಲರ್ ಬಂದು ನಮ್ಮ ತಂದೆ. ಸೊ ಈ ಫಿಲ್ಮಲ್ಲಿ ನಾನು ಅವ್ರ ಶ್ರಮ ನೋಡಿದ್ದೀನಿ. ಆ್ಯಂಡ್ ಆ್ಯಸ್ ಅ ಫ್ಯಾನ್ ಆಫ್ ಹಿಸ್ ಹಿಮ್ ಆನ್ ಸ್ಕ್ರೀನ್ ಆ್ಯಕ್ಟಿಂಗ್ ಆ್ಯಂಡ್ ಹಿಸ್ ಮೂವೀಸ್, ಐ ಕ್ಯಾನ್ ಟೆಲ್ ಈ ಫಿಲಮ್ ಅನ್ಡೌಟೆಡ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ತಂಗಿ ಹೇಳ್ದಾಗೆ ಪ್ರತಿಯೊಬ್ಬರು ಮೂವಿ ನೋಡಾದ್ಮೇಲೆ ದೇ ಹ್ಯಾವ್ ವಾಕ್ಡ್ ಔಟ್ ವಿತ್ ಟಿಯರ್ಸ್ ಆಫ್ ಜಾಯ್ ಆರ್ ಹ್ಯಾಪಿನೆಸ್ ಆರ್ ವಾಟ್ ಎವರ್. ಸೊ ಇಟ್ ಈಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ನನಗೆ ಪ್ಲೇಯಿಂಗ್ ಸೀತಾ ತುಂಬಾ ಸ್ಪೆಷಲ್ ಆಗಿತ್ತು. ಈ ಫಿಲಮ್ ನೋಡಾದ್ಮೇಲೆ ಯಾರಾದರೂ ಒಬ್ರು ಬಂದು ಈ ಫಿಲಮ್ ನನಗೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಐ ವುಡ್ ಫೀಲ್ ಇಟ್ಸ್ ವರ್ತ್ ದ ವೇಟ್, ವರ್ತ್ ಮೈ ವೇಟ್. ಸೊ ನಾವು ನಮ್ಮ ಡ್ಯೂ ಮಾಡಿದ್ದೀವಿ. ವಿ ಬಿಲೀವ್ ವಿ ಮೇಡ್ ಅ ಗ್ರೇಟ್ ಫಿಲ್ಮ್. ತುಂಬ ಹೆಮ್ಮೆ ಇದೆ ನನಗೆ. ಸೊ ಇವಾಗ ನೀವು ಆಡಿಯನ್ಸಸ್ಗೆ ಈ ಫಿಲ್ಮ್ನ ತಲುಪಿಸ್ಬೇಕು. ಆ್ಯಂಡ್ ಆಡಿಯನ್ಸಸ್ ಥಿಯೇಟರಿಗೆ ಬಂದು ಫಿಲ್ಮ್ನ ನೋಡಬೇಕು. ಸೊ 14th February ನಾವೆಲ್ಲರೂ ವೇಟ್ ಮಾಡ್ತಿದ್ದೀವಿ. ಅಡ್ವಾನ್ಸ್ಡ್ ವ್ಯಾಲೆಂಟೈನ್ಸ್ ಡೇ ವಿಶಸ್. ಸಿ ಯು ಸೂನ್. ಥ್ಯಾಂಕ್ ಯು.